ಎಲ್ಲರಿಗೂ ನಮಸ್ತೆ. ಚೈತ್ರ ಮಾಸದ ಈ ಚಿಕ್ಕ ಮಾಹಿತಿ ನಿಮಗಾಗಿ. ಚೈತ್ರ ಮಾಸ ಆರಂಭದ ದಿನಾಂಕ ಮತ್ತು ಮಹತ್ವವನ್ನು ತಿಳಿದುಕೊಳ್ಳಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವು ಚೈತ್ರ ಮಾಸದಿಂದ ಪ್ರಾರಂಭವಾಗುತ್ತದೆ. ಚೈತ್ರ ಮಾಸವನ್ನು ಮಧುಮಾಸ ಎಂದು ಕರೆಯುತ್ತಾರೆ. ಈ ತಿಂಗಳಲ್ಲಿ ಬರುವ ಉಪವಾಸಗಳು ಮತ್ತು ಹಬ್ಬಗಳು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಚೈತ್ರ ಮಾಸದಿಂದ ಹವಾಮಾನವೂ ಬದಲಾಗುತ್ತದೆ. ಚೈತ್ರ ಮಾಸದಿಂದ ಬೇಸಿಗೆ ಕಾಲ ಪ್ರಾರಂಭವಾಗುತ್ತದೆ. ಈ ತಿಂಗಳಿನಿಂದ ಬೇಸಿಗೆ ಕಾಲವು ಪ್ರಾರಂಭವಾಗುತ್ತದೆ. ಈ ಮಾಸದಲ್ಲಿ ಸೂರ್ಯದೇವನು ತನ್ನ ಉಚ್ಚ ರಾಶಿ ಮೇಷರಾಶಿಯಲ್ಲಿ ಸಂಚಾರ ಮಾಡುತ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ 2025 ಚೈತ್ರ ಮಾಸ ಪ್ರಾರಂಭವಾಗುತ್ತದೆ ಮತ್ತು ಅದರ ಪೌರಾಣಿಕ ಮಹತ್ವವೇನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ. ಈ ವರ್ಷದ ಚೈತ್ರ ಮಾಸ ಪ್ರಾರಂಭದ ದಿನಾಂಕ 2025ರಲ್ಲಿ ಚೈತ್ರ ನವರಾತ್ರಿ ಮಾರ್ಚ್ 30ರಂದು ಪ್ರಾರಂಭವಾಗಿ ಏಪ್ರಿಲ್ 7ರಂದು ಕೊನೆಗೊಳ್ಳುತ್ತದೆ. ಈ ಅವಧಿಯು ಚೈತ್ರ ಮಾಸದ ಮೊದಲ ದಿನದೊಂದಿಗೆ ಹಿಂದೂ ಕ್ಯಾಲೆಂಡರ್ ವರ್ಷದ ಆರಂಭವನ್ನು ಸೂಚಿಸುತ್ತದೆ. ಚೈತ್ರ ನವರಾತ್ರಿ ಹಬ್ಬವು 9 ದಿನಗಳ ಹಬ್ಬದ ಕೊನೆಯ ದಿನದಂದು ಶ್ರೀರಾಮನ ಜನ್ಮ ಆಚರಣೆಯಾದ ರಾಮನವಮಿಯ ದಿನದಂದು ಮುಕ್ತಾಯಗೊಳ್ಳುತ್ತದೆ. ಚೈತ್ರ ಮಾಸದ ಪೌರಾಣಿಕ ಮಹತ್ವ. ನಾರದ ಪುರಾಣದಲ್ಲಿ ಬ್ರಹ್ಮದೇವರು ಚೈತ್ರ ಮಾಸದಲ್ಲಿ ಬ್ರಹ್ಮಾಂಡದ ಸೃಷ್ಟಿ ಕಾರ್ಯವನ್ನು ಪ್ರಾರಂಭಿಸಿದರು ಎಂದು ಹೇಳಲಾಗಿದೆ. ಪುರಾಣಗಳ ಪ್ರಕಾರ ಈ ತಿಂಗಳಲ್ಲಿ ವಿಷ್ಣು ಮತ್ಸ್ಯ ರೂಪದಲ್ಲಿ ಅವತರಿಸಿದನು. ತ್ರೇತಾಯುಗದಲ್ಲಿ ಈ ತಿಂಗಳಲ್ಲಿ ಅಯೋಧ್ಯೆಯಲ್ಲಿ ರಾಜನಾಗಿ ರಾಮನ ಪಟ್ಟಾಭಿಷೇಕ ನಡೆದ ಕಾರಣ ಚೈತ್ರ ಮಾಸವನ್ನು ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಚೈತ್ರ ಮಾಸದಲ್ಲಿ ಪಾಪ ವಿಮೋಚನೆ ಏಕಾದಶಿಯ ಉಪವಾಸವನ್ನು ಸಹ ಆಚರಿಸಲಾಗುತ್ತದೆ. ಈ ಉಪವಾಸವನ್ನು ಚೈತ್ರ ಮಾಸದ ಕೃಷ್ಣ ಪಕ್ಷ 11ನೇ ದಿನದಂದು ಆಚರಿಸಲಾಗುತ್ತದೆ. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಈ ಏಕಾದಶಿಯು ಇತರ ಎಲ್ಲ ಏಕಾದಶಿಗಳಿಗಿಂತ ಶ್ರೇಷ್ಠವೆಂದು ಹೇಳಲಾಗಿದೆ. ಮೊದಲ ನೇರ ನವರಾತ್ರಿ ಈ ತಿಂಗಳಲ್ಲಿ ಬರುತ್ತದೆ. ಇದನ್ನು ಚೈತ್ರ ನವರಾತ್ರಿ ಎಂದು ಕರೆಯಲಾಗುತ್ತದೆ. ಈ ಚೈತ್ರ ಮಾಸದ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.